ಸಜ್ಜನರಿಗೆ ಭಯವೂ ಇನ್ನಾದಗಯ್ಯ. ಕೈಲಾಸದೊಡೆಯನ ಸ್ಮರಣೆ ಮಾಡಿದ ಮೇಲೆ ಕೈಲಾಸದೊಡೆಯನ ಸ್ಮರಣೆ ಮಾಡಿದ ಮೇಲೆ ಕೈಲಾಸದೊಡೆಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ನಾದ ಕೈಯ ಸಜ್ಜನರಿಗೆ ಭಯವೂ ಇನ್ನಾದ ಕೈಯ. ಕನಸಲ್ಲಿ ಮನಸ್ಸಲ್ಲಿ ಕಳವಳವಾದರೆ ಕನಸಲ್ಲಿ ಮನಸ್ಸಲ್ಲಿ ಕಳವಳವಾದ ಕನಸಲ್ಲಿ ಮನಸ್ಸಲ್ಲಿ ಕಳವಳವಾದರೆ ಬಸವನ ನೆನೆದರೆ ಬಿಟ್ಟು ಹೋಗಲು ಪಾಪ. ಅಂಜಿಕಿನ್ನಾದ ಕೈಯ ಸಜ್ಜನರಿಗೆ ಭಯವೂ ಇನ್ನಾದ ಕೈಯ. ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ರೋಮ ರೋಮಕ್ಕೆ ಕೋಟಿ ಲಿಂಗವ ಧರಿಸಿದ ನಂದಿಯ ನೆನೆದರೆ ಬಿಟ್ಟು ಹೋಗದು ಪಾಪ. ನಂದಿಯ ನೆನೆದರೆ ಬಿಟ್ಟು ಹೋಗದು ಪಾಪ. ಅಂಜಿಕಿನ್ನಾದ ಕೈಯ ಸಜ್ಜನರಿಗೆ ಭಯವೂ ಇನ್ನಾದ ಕೈಯ. ನನ್ನನ್ನು ಕ್ಷಮಿಸುವಳಯ್ಯ, ನನ್ನನ್ನು ಕ್ಷಮಿಸು. ಜಾತಿಯಂದನಾಗಿ ಮಾಡಬಾರದು ತಪ್ಪನ್ನು ಮಾಡಿಬಿಟ್ಟಿರಳಯ್ಯ. ಸೇನಾಧಿಪತಿಯಾದ ಮಧುವರಸರೇ, ನಾನೇನು ಕ್ಷಮಿಸಲು? ದಯಾಮಯನಾದ ನಮ್ಮೆಲ್ಲರನ್ನು ದಯಾಮಯನಾದ ಆ ಪರಮಾತ್ಮನು ಕ್ಷಮಿಸಬೇಕಷ್ಟೆ. ಅರಳೆಯನವರೇ, ದೇವನ ಅನುಗ್ರಹದಿಂದ ನಿಜವಾದ ಕುಲಜರು ಅರಿಯದ ಮಂದಾಂಧನಾಗಿ ಈ ತಪ್ಪನ್ನು ಮಾಡಿಬಿಟ್ಟೆ ಅರಳೆಯ. ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ತಾವೇನು ತಪ್ಪು ಮಾಡಿಲ್ಲ. ಅರಳೆಯನವರೇ, ನನಗೂ ಬಸವ ಧರ್ಮದ ದೀಕ್ಷೆಯನ್ನು ಕೊಡಿಸಿ ಅರಳೆಯನವರೇ. ಅರಳೆಯನವರೇ, ನಿಮ್ಮ ಮಗಳಾದ ಲಾವಣ್ಯಾವತಿಯನ್ನು ನಿಮ್ಮ ಮಗನಾದ ಶೀಲವಂತೆಯನಿಗೆ ತಂದಿಕೊಳ್ಳುವರೆ ಅರಳೆಯನವರೇ. ಮಧುವರಸರೇ, ನಮ್ಮ ಜಾತಿ ನಿಮ್ಮ ಜಾತಿ ಪೂರ್ವ ಪಶ್ಚಿಮ ಇದ್ದಂತೆ. ನಮಗೆ ಇದು ಹೊಂದುವುದಿಲ್ಲ. ದಯವಿಟ್ಟು ಇದು ಅರಳೆಯನವರೇ, ಇವರು ನೀವು ಬಸವ ಧರ್ಮದವರಾಗಿರುವುದರಿಂದ ಇಬ್ಬರ ಜಾತಿ ಒಂದೇ ಅಲ್ಲವೇ ಅರಳೆಯನವರೇ? ಮಧುವರಸರೇ, ನಾಳೆ ಅನುಭವ ಮಂಟಪದಲ್ಲಿ ಪ್ರಭುದೇವರ ಮುಂದೆ ಇದನ್ನು ಅರುಹಿ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆಗಲಿ ಅರಳೆಯನವರೇ, ನಾನು ಸಹ ನಮ್ಮ ಕುಟುಂಬ ಸಮೇತ ಬಂದು ಆ ಅನುಭವ ಮಂಟಪದಲ್ಲಿ ಹಾಜರಿರ್ತೇನೆ. ಹಾಗೇ ಆಗಲಿ, ಅಲ್ಲಿ ಭೇಟಿ ಮಾಡೋಣ. ಆಗಲಿ ಅರಳೆ. ಶರಣ ಬಂಧುಗಳೇ, ಅನುಭವ ಮಂಟಪ ಎಂಬ ಆಧ್ಯಾತ್ಮ ವಿದ್ಯಾಲಯವು ಇಡೀ ರಾಜ್ಯ ದೇಶಗಳಿಂದ ವಿವಿಧ ಜಾತಿ ಧರ್ಮೀಯರೆಲ್ಲರೂ ನಡೆಸುತ್ತಾ ಬಂದಿರುತ್ತಾರೆ. ಗುರುತತ್ವವು ಹುಟ್ಟಿನಿಂದಲ್ಲ, ಉನ್ನತ ಸಾಧನೆಯಿಂದ ಎಂಬ ಅನುಭವ ಮಂಟಪದ ವೇದ ವಾಕ್ಯವನ್ನು ಸಾಕಾರಗೊಳಿಸಿದ ಅಲ್ಲಮ ಪ್ರಭುಗಳು ನಮ್ಮ ಶಕ್ತಿಯಾಗಿದ್ದಾರೆ, ಅನುಭವ ಮಂಟಪದ ಶಕ್ತಿಯಾಗಿದ್ದಾರೆ. ನಿನ್ನ ಸಂಕಲ್ಪ ಸಾಧನೆಗಳ ಪ್ರತೀಕವಾಗಿ ಅಲ್ಲವೇ ನಾವು ಈ ಸ್ಥಾನದಲ್ಲಿರುವುದು? ಇಲ್ಲ ಮಹಾಸ್ವಾಮಿ, ಇದೆಲ್ಲ ನಿಮ್ಮ ವಿಷಯ, ನಾನು ನಿಮಿತ್ತ ಮಾತ್ರ. ಅಲ್ಲದೆ ಇದೆಲ್ಲ ನಿನ್ನ ಪ್ರಯತ್ನ. ಇದೆಲ್ಲ ನನ್ನ ಇಷ್ಟ. ಅಣ್ಣ, ಅಕ್ಕ ಮಹಾದೇವಿಯವರು ಆಗಮಿಸುತ್ತಿದ್ದಾರೆ. ಚನ್ನಬಸವಣ್ಣ, ಈ ಅನುಭವ ಮಂಟಪದ ಕಿರೀಟ ಇದ್ದಂತೆ ಆ ತಾಯಿಯನ್ನು ಬಹಳ ಗೌರವದಿಂದ ಬರಮಾಡು.
ಸ್ವಾಮಿ ಮಾಯೆಯ ಗೆಲಿದೆ. ಬಲ್ಲಿದ ಬಸವಂತೆ ಕುಲದೈವ ನೀನಾದೆ. ಬಲ್ಲಿದ ಬಸವಂತೆ ಕುಲದೈವ ನೀನಾದೆ. ಮಹಾದೇವಿ ಹಕ್ಕನ ಚನ್ನಮಲ್ಲಿಕಾರ್ಜುನ ಶರಣೆಂಬೆನ ಶಶಿಭೂಷಣ. ಗೌರಿ ಪ್ರಿಯ ಜಗನ್ಮೋಹನ ಶರಣೆಂಬೆನ ಶಶಿಭೂಷಣ. ಎತ್ತ ತಂದೆ ತಾಯಿ ಸಂಗನ ಬಸವನ ಪಾದಕ್ಕೆ ನಮೋ ನಮಃ. ದೇಹ ಮನಗಳ ದಾಸ್ಯದಡಿ ಶಿವಭಾವ ಅಳವಡಿಸಿದ ದಿಗಂಬರ ದಿವ್ಯಾಂಬರೆ ಮಹಾತಾಯಿ ಅಕ್ಕನವರಿಗೆ ಶರಣು ಶರಣಾರ್ಥ. ಮಡಿಕೆಯ ಮಾಡ್ಬಡೆ ಮಣ್ಣೆ ಮೊದಲು. ತೊಡಿಗೆಯ ಮಾಡ್ಬಡೆ ಮೊನ್ನೆ ಮೊದಲು. ಮಾಡ್ಬಡೆ ಮಣ್ಣೆ ಮೊದಲು. ತೊಡಿಗೆಯ ಮಾಡ್ಬಡೆ ಮೊನ್ನೆ ಮೊದಲು. ಶಿವಪಥ ನಡಿವದೆ ಗುರುಪಥವೇ ಮೊದಲು. ಶಿವಪಥ ನಡಿವದೆ ಗುರುಪಥವೇ ಮೊದಲು. ಕೂಡಲ ಸಂಗಮ ದೇವ ನಡಿವದೆ. ಕೂಡಲ ಸಂಗಮ ದೇವ ನಡಿವದೆ. ಶರಣರ ಸಂಗವೇ ಮೊದಲು. ಬಡೆ ಮಣ್ಣೆ ಮೊದಲು. ತೊಡಿಗೆಯ ಮಾಡ್ಬಡೆ ಮೊನ್ನೆ ಮೊದಲು. ಅಣ್ಣ, ಈ ರೀತಿ ನೀವೇ ಹೇಳಿರುವಂತೆ ಗುರುಪಥ ನರಿಯಲು ಶರಣರ ಸಂಘ ಬೇಕೆಂದು ಬಂದಿರುವೆ. ಅಕ್ಕನವರಿಗೆ ಜಯವಾಗಲಿ, ಅಕ್ಕನವರಿಗೆ ಜಯವಾಗಲಿ. ನಿಲ್ಲಿಸಿ, ನಿಮ್ಮ ಬೂಟಾಟಿಕೆಯ ನಾಟಕ ಸಾಕು. ಯಾರಮ್ಮ ನೀನು? ಪ್ರಭುವೆ, ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆನು. ಅದಕ್ಕಾಗಿ ಇಲ್ಲಿಗೆ ಬಂದಿರುವೆ. ತುಂಬು ಜೌವನೆಯಾದ ನೀನು ಇಲ್ಲಿಗೆ ಬಂದ ಕಾರಣ? ಶರಣರ ಒಡನಾಟದಲ್ಲಿ ಬದುಕನ್ನು ಸಾರ್ಥಕಗೊಳಿಸಲು ಇಲ್ಲಿಗೆ ಬಂದಿರುವೆನು. ಇಲ್ಲಿ ಗೃಹಿಣಿಯರಿಗೆ ಮಾತ್ರ ಪ್ರವೇಶ. ಶರಣರ ಸಂಘ ಬೇಕಾದರೆ ನಿನ್ನ ಗಂಡ ಯಾರೆಂಬುದನ್ನು ಹೇಳು. ಸಾವಿಲ್ಲದ, ಕೇಡಿಲ್ಲದ, ರೂಪವಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನರೇ ನನ್ನ ಗಂಡ. ಮಾತಿನಲ್ಲೇನೋ ವೈರಾಗ್ಯ ತೋರಿದಂತಿದೆ. ನಿಜ ವೈರಾಗ್ಯ ನಿನ್ನದಾಗಿದ್ದರೆ ಗವನೇಂದ್ರಿಯಗಳನ್ನು ಕೂದಲಿನಿಂದ ಮರೆಮಾಚುವ ಅವಶ್ಯವೇನಿತ್ತು? ನನಗಾಗಿ ಅಲ್ಲ, ನಿಮಗಾಗಿ. ಆ ನಮಗಾಗಿ? ಹೌದು ಪ್ರಭುವೆ. ನಿರ್ವಿಕಾರವಾದ ಹವಳಡಿಗೆ ಕಂಡು, ಸಾಧಕರಿಗೆ ಕಾಮನ ಮುದ್ರೆ ಕಂಡು ನಿರ್ವಿಕಾರವಾಗಬಾರದೆಂದು ಈ ರೀತಿಯಾಗಿರುವೆನು. ಭಲೆ ಮಗಳೇ, ನಿನ್ನನ್ನು ನಾನು ಮೆಚ್ಚಿದೆ. ಬಾಪು ಬಾಪು ಶರಣರ ಕಣ್ಮಣಿ ಚನ್ನಮಲ್ಲಿಕಾರ್ಜುನನನ್ನು ಒಲಿಸಿಕೊಳ್ಳಲು ದಿಗಂಬರೆಯಾದ ಜಗನ್ಮಾತೆ ಜಗದಕ್ಕ ನೀನು. ನಿನಗೆ ಮಂಗಳವಾಗಲಿ. ಶರಣು ತಂದೆ ತಾಯಿಗಳೇ, ಶರಣು ಶರಣಾರ್ಥಿ. ಅಮ್ಮ, ನಾನಿಷ್ಟು ಪರೀಕ್ಷಿತನೆಂದು ನೊಂದುಕೊಳ್ಳಬೇಡ ತಾಯಿ. ನಿನ್ನ ನಿಜ ಸ್ವರೂಪ ಪ್ರದರ್ಶಿಸಲೋಸುಗ ಈ ನಾಟಕ. ಪ್ರಭುದೇವ, ಗಂಧದ ಕೊರಡು ಅರೆದು ತೇದೊಡೆ ಕಂಪನ್ನೇ ಬೀರುದೇ ಹೊರತು ಇದೆಲ್ಲ ನನ್ನ ಹಿತಕ್ಕೆಂದು ನಾನು ಮನಗೊಂಡಿದ್ದೇನೆ. ಮಗಳೇ, ನಿನ್ನಿಚ್ಛೆ ಪೂರ್ಣಗೊಳ್ಳಲು ಶ್ರೀಶೈಲದಲ್ಲಿರುವ ಕದಲೀವನವು ನಿನಗೆ ಸೂಕ್ತವಾದ ಪ್ರದೇಶ. ನಿನ್ನ ಮಲ್ಲಿಕಾರ್ಜುನ ಅಲ್ಲಿ ನಿನಗೆ ಸಿಗುವನು. ನೀನಿನ್ನೂ ಅಲ್ಲಿಗೆ ಹೊರಡು ತಾಯಿ. ಶರಣು ಶರಣಾರ್ಥಿ. ಅಕ್ಕನವರಿಗೆ ಜಯವಾಗಲಿ, ಅಕ್ಕನವರಿಗೆ ಜಯವಾಗಲಿ, ಅಕ್ಕನವರಿಗೆ ಜಯವಾಗಲಿ.
ಹರಳಯ್ಯ ಮತ್ತು ಮಧುವರಸರ ಸಂಬಂಧದ ಬಗ್ಗೆ. ಹರಳಯ್ಯನವರ ಮಗನಾದ ಶೀಲವಂತಯ್ಯನಿಗೂ ಹಾಗೂ ಮಧುವರಸರ ಮಗಳಾದ ಲಾವಣ್ಯವತಿಗೂ ವಿವಾಹ ಮಾಡಲು ನಿಶ್ಚಯಿಸಿರುತ್ತಾರೆ. ಈ ವಿಚಾರವನ್ನು ನಿಮ್ಮ ಮುಂದೆ ಭಿನ್ನಯಿಸಿಕೊಳ್ಳುತ್ತಿದ್ದೇನೆ. ಅನ್ಯ ಜಾತಿಗಳ ಸಂಬಂಧದಿಂದಾಗಿ ಸಮಾಜದಲ್ಲಿ ಬಿರುಕು ಉಂಟಾಗುವುದಿಲ್ಲವೇ? ನಿಮ್ಮ ಜಾತಿಗಳು ಅಡ್ಡ ಬರುವುದಿಲ್ಲ ಎಂದರೆ ನನ್ನ ಅಭ್ಯಂತರವೇನಿಲ್ಲ. ಎಲ್ಲರೂ ಅನುಭವ ಮಂಟಪದಲ್ಲಿ ಶರಣ ಬಂಧುಗಳಲ್ಲಿ ಲಿಂಗಧಾರಿಗಳು ಆದ ಮೇಲೆ ಜಾತಿಯ ವಿಷಯವೇಕೆ? ಒಳ್ಳೆಯ ಬೆಳವಣಿಗೆಗೆ ಮನುಷ್ಯರ ಮಧ್ಯೆ ಜಾತಿ ಎಂಬ ಅಡ್ಡಗೋಡೆ ಒಡೆದಾಗಲೇ ಜೀವನ ಸಾರ್ಥಕವಾಗುವುದು. ಒಳ್ಳೆಯ ಅಭಿಪ್ರಾಯವಿದೆ. ಒಳ್ಳೆಯ ದಿನ ನೋಡಿ ವಿವಾಹ ಲಗ್ನವನ್ನು ಏರ್ಪಡಿಸೋಣ. ಮಹಾಪ್ರಭು, ಎಂದೋ ಬರುವ ಒಳ್ಳೆಯ ದಿನವೇಕೆ? ಶರಣ ನಿದ್ದೆಗೈದರೆ ಶಿವರಾತ್ರಿ ಕಾಣಿರಯ್ಯ, ಶರಣ ಎದ್ದರೆ ಶಿವರಾತ್ರಿ ಕಾಣಿರಯ್ಯ, ಶಿವರಣ ನಿದ್ದೆಗೈದರೆ ಜಪತಪವೆನ್ನಿರಯ್ಯ, ಈ ಬೆಳಿಗ್ಗೆಯೇ ಶುಭಲಗ್ನವೆನ್ನಿರಯ್ಯ, ತಾರಾಬಲ ಚಂದ್ರಬಲ ತಾರಾಬಲಗಳುಂಟೆಂದೇಳಿರಯ್ಯ, ಬಪ್ಪದು ಬಾರದು ತಪ್ಪದು, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಅದ ಕಾರಂಜುವರು ಅದ ಕಾರಳುವರು, ಜಾತಸ್ಯ ಮರಣಂ ಧ್ರುವಂ. ಅಂದರೆ ನಮ್ಮ ಹಣೆಯ ಬರಹವನ್ನು ಆ ಕೂಡಲಹಾಸನು ಬರೆದಿರುವಾಗ ಅದನ್ನು ತಪ್ಪಿಸಲು ಸಾಧ್ಯವೇ? ಬಾಪು ಬಸವಣ್ಣ, ನಿನ್ನ ವಾಣಿ ಲೋಕ ಕಲ್ಯಾಣವಾಗಲಿ. ನೀನು ಮಾಡುವ ಕಾರ್ಯ ಅರವಪ್ಪಬೇಕು. ಎಲ್ಲರೂ ಹೊರಡುವರಾಗಿ. ಅಪ್ಪಣೆ ಅಪ್ಪಣೆ ಮಹಾಪ್ರಭು. ಕಲ್ಯಾಣ ಪಟ್ಟಣದ ಅರಸು ಬಿಜ್ಜಳ ರಾಜನಿಗೆ ಜಯವಾಗಲಿ. ಇಷ್ಟೊಂದು ದುರಾಲೋಚನೆ ನಿಮ್ಮ ಮೇಲೆ ನಡೆಯುತ್ತೆ ಎಂದು ನಾನು ತಿಳಿದಿರಲಿಲ್ಲ. ಮಾಯಂಚಣ್ಣನವರೇ, ಇದೇನು ಒಗಟಿನ ಮಾತು? ಇಷ್ಟೊಂದು ಆತಂಕಗೊಂಡಿದ್ದೀರಿ? ಪ್ರಭುಗಳೇ, ಏನಂತ ಹೇಳಲಿ? ನಿನ್ನ ಮಂತ್ರಿಯಾದ ಬಸವಣ್ಣನವರು ನಿಮ್ಮನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಆ ತೈಲಪ ರಾಜನನ್ನು ಸಿಂಹಾಸನದ ಮೇಲೆ ಕುಳಿಸುವ ಸಂಚು ಮಾಡಿರುವರು ನಿಮ್ಮ ಬಸವಣ್ಣ. ಮಾಯಂಚಣ್ಣನವರೇ, ತೈಲಪ ರಾಜರು ಶರಣಾಗತಿಯಾಗಿದ್ದು ಅದು ಬಸವಣ್ಣರು ಆಡಿದ ನಾಟಕವಷ್ಟೇ. ಬಸವಣ್ಣನವರು ಈ ರೀತಿ ಮಾಡಲಾರರು. ನೀವು ಹೇಳುತ್ತಿರುವುದು ನಿಮ್ಮ ಮಾತನ್ನು ನಾನು ನಂಬುವುದಿಲ್ಲ ಮಂಚಣ್ಣನವರೇ. ಪ್ರಭುಗಳೇ, ನಿಮ್ಮ ಒಳ್ಳೆಯತನವೇ ಅವರು ಹೀಗಾಗಲು ಕಾರಣ. ಬೆಳ್ಳಗಿರುವುದಲ್ಲ ಹಾಲೆಂದು ತಿಳಿದು ಮೂರ್ಖರಾಗಿರುವಿರಿ. ಬಸವೇಶ, ಮಹಾಸ್ವಾಮಿ, ನಿನ್ನ ಮೇಲೆ ಬಂದಿರುವ ಆರೋಪವು ಸತ್ಯವೇ? ಮಂಚಣ್ಣನವರು ಹೇಳುತ್ತಿರುವುದು ನಿಜವೇ ಬಸವೇಶ? ದೊರೆ, ನಾನು ಧರ್ಮವನ್ನೇ ನಂಬಿದ್ದೇನೆ, ಧರ್ಮ ಸ್ಥಾಪನೆಯಲ್ಲಿಯೇ ಬದುಕುತ್ತಿದ್ದೇನೆ. ನನ್ನ ಮೇಲಿನ ಆರೋಪವನ್ನು ವಿವರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಭುಗಳೇ, ಗಂಡ ಸತ್ತ ಮೇಲೆ ಸತಿಯು ಕೇಶವ ಮಂಡನೆ ಮಾಡಿಸಿಕೊಳ್ಳಲೇಬೇಕು. ಸೌಂದರ್ಯ ಅಳಿದು ಅವಳು ವಿರೂಪವಾಗಿರಬೇಕು. ಇದನ್ನು ನಿಮ್ಮ ಮಂತ್ರಿಯೇ ವಿರೋಧಿಸುತ್ತಿರುವರು. ಮಂಚಣ್ಣನವರೇ, ಬಸವಣ್ಣನವರು ಸ್ತ್ರೀಯರ ಬಗ್ಗೆ ದೊರೆ, ಮಂಡೆ ಬೋಡಾದರೆ ಸಾಲದು. ಅವರನ್ನು ದೈಹಿಕವಾಗಿ ವಿರೂಪಗೊಳಿಸುವುದು ಅಮಾನುಷ ಕೃತ್ಯ. ಅವರನ್ನು ಮಾನಸಿಕವಾಗಿ ಸದೃಢಗೊಳಿಸಬೇಕು. ಮಂಚಣ್ಣನವರೇ, ಬಸವಣ್ಣನವರು ಸ್ತ್ರೀಯರ ಮೇಲೆ ಅಪಾರ ಗೌರವವನ್ನಿಟ್ಟಿದ್ದಾರೆ. ಅದನ್ನು ನಾವು ಏಕೆ ಅಲ್ಲಗಳೆಯಬೇಕು? ಕ್ಷಮಿಸಬೇಕು ಮಹಾಪ್ರಭು. ಕಾರಣಿಕರೇ, ಅದೇನು ಹೇಳುವರಾಗಿ? ಧರ್ಮ ಸೂಕ್ಷ್ಮತೆಯನ್ನು ತಾವು ತಿಳಿಯಬೇಕು. ಗಂಡ ಸತ್ತ ಮುಂಡೆಯರಿಗೆ ಮರುಮದುವೆ ಮಾಡುವ ಅನಿಷ್ಟ ಪದ್ಧತಿಯನ್ನು ನಿಮ್ಮ ಬಸವಣ್ಣ ಮಾಡಿದ್ದಾರೆ. ಇದಕ್ಕೆ ಸಮಾಜವೆಲ್ಲ ಕೆಟ್ಟು ಹೋಗಿದೆ. ಇದು ಸತ್ಯವಲ್ಲವೇ ಬಸವೇಶ? ಪ್ರಭು, ಹೆಂಡತಿ ಸತ ಗಂಡಸು ಮರುಮದುವೆಯಾಗಬಹುದಾದರೆ ಗಂಡನನ್ನು ಕಳೆದುಕೊಂಡ ಹೆಂಡತಿ ಗೃಹಿಣಿಯಾಗುವುದರಿಂದ ಸಮಾಜಕ್ಕಾಗುವ ಅನ್ಯಾಯವಾದರೂ ಏನು? ಓಹೋ, ನೋಡ
ಪ್ರಭು, ವಿದ್ಯಾದೇವತೆ ಮಹಾಪವಿತ್ರಳು. ಆ ಅಂತಹ ವಿದ್ಯಾದೇವತೆಯನ್ನು ಒಲೆ ಮಾದಿಗರ ಮನೆ ಬಾಗಿಲಿಗೆ ಕೊಂಡೊಯ್ದಿದ್ದಾರೆ ಈ ನಿಮ್ಮ ಬಸವಣ್ಣನವರು. ಪ್ರಭುವೇ, ವಿದ್ಯೆ ಮನುಷ್ಯನಿಗೆ ಕಣ್ಣಿದ್ದಂತೆ. ವಿದ್ಯೆ ಯಾರಿಗೆ ಬೇಡ? ಗುರುಕುಲದ ಕತ್ತಲೆಯಲ್ಲಿ ಬಂಧಿಸಲ್ಪಟ್ಟ ವಿದ್ಯಾದೇವತೆಯನ್ನು ಸಮಾಜದ ಎಲ್ಲಾ ಸಮುದಾಯಕ್ಕೂ ವಿಸ್ತರಿಸುವುದೇ ನನ್ನ ಉದ್ದೇಶ. ಓಹೋ, ಪರಂಪೂರ್ತವಾಗಿ ಬಂದಂತ ಸಂಸ್ಕೃತ ಶ್ಲೋಕಗಳು ಹೇಳದೆ, ವೇದಗಳನ್ನು ಹೇಳದೆ, ಇವರೇ ಬರದಂತ ಸಂಸ್ಕೃತಗಳನ್ನೇ ಹೇಳಿ ಪೂಜಿಸುವಂತಿದೆ. ಇದರಿಂದ ಪೂಜಾ ಪದ್ಧತಿ ಬದಲಾಗುತ್ತಿದೆ ಪ್ರಭು. ಇದು ನಿಮ್ಮ ಉದ್ದಟತನವಲ್ಲವೇ ಬಸವೇಶ? ಮಹಾಪ್ರಭು, ವೇದಕ್ಕೆ ಒರೆಯ ವೇದಕ್ಕೆ ಒರೆಯ ಶಾಸ್ತ್ರಕ್ಕೆ ತಿಲಕವಾಲೆ ಆಗಮದ ಮೋಗ ಕೊಯ್ಯುವೆ ನೋಡಯ್ಯ. ಆಗಮದ ಮೋಗ ಕೊಯ್ಯುವೆ ನೋಡಯ್ಯ. ಮಾದರ ಚೆನ್ನಯ್ಯನ ಮನೆ ಮಗನಾನಯ್ಯ. ಮಾದರ ಚೆನ್ನಯ್ಯನ ಮನೆ ಮಗನಾನಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ. ವೇದಕ್ಕೆ ಒರೆಯ ಕಾಟುವೆ ಶಾಸ್ತ್ರಕ್ಕೆ ತಿಲಕವಾಲೆ ಕೊವೆ. ಮಹಾಪ್ರಭು, ಬಸವೇಶ, ತನಗೆ ತಿಳಿದ ಭಾಷೆಯಲ್ಲಿ ಪೂಜಿಸಿ ಬೇಡುವುದನ್ನಾದರೂ ಏನನ್ನು? ಅವನು ವೇದಗಳಿಂದ ಪೂಜಿಸಿ ಕೇಳುವುದಾದರೂ ಏನನ್ನು? ಅವನಿಗೆ ತಿಳಿದ ಭಾಷೆಯಲ್ಲಿ ಸುಮಧುರ ಸಂಗೀತದೊಂದಿಗೆ ಪೂಜಿಸಿ ಅವನಲ್ಲಿ ಪ್ರಾರ್ಥಿಸುತ್ತಾನೆ ಶಿವನಲ್ಲಿ. ಇದು ತಪ್ಪೆ? ಪ್ರಭುಗಳೇ, ದೇವಾಲಯಗಳಿಗೆ ಒಲೆ ಮಾದಿರಿಗಳನ್ನು ನುಗ್ಗಿಸಿ ದೇವಾಲಯದ ಪವಿತ್ರೆಯನ್ನು ಹಾಳು ಮಾಡಿರುವನು ನಿಮ್ಮ ಬಸವಣ್ಣ. ಸರಿಯೇ 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 ಮಂತ್ರಿ ನೀನಾಗಿ ಸರಿಯೇ ಪರಮಾತ್ರಿಯಾಗಿ ನೀನು ಸರಿಯೇ ಮಂತ್ರಿ ನೀನಾಗಿ ಸರಿಯೇ. ಬಸವೇಶ, ಈ ರೀತಿ ಮಾಡಿರುವುದು ಸರಿಯೇ? ಮರ್ಯಾದೆಯಲ್ಲ, ನನಗೂ ನಿನಗೂ ಕೇಡಾತೀತು ಜೋಕೆ. ದೊರೆ, ನಾನು ಯಾರಿಗೂ ಎಂದಿಗೂ ದೇವಾಲಯಗಳಿಗೆ ಹೋಗಿ ಎಂದು ಹೇಳಲಿಲ್ಲ. ದೇಹವನ್ನೇ ದೇಗುಲ ಮಾಡಿಕೊಂಡು ದಿನನಿತ್ಯವೂ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮನೆಯಂಗಳವನ್ನು ಸ್ವಚ್ಛವಾಗಿಟ್ಟುಕೊಂಡು ತನ್ನ ಆತ್ಮದಲ್ಲಿಯೇ ದೇವರನ್ನು ನೋಡಲು ಹೇಳಿದ್ದೇನೆ ಮಹಾಪ್ರಭು. ದೊರೆ, ಇವರು ಹೇಳುವುದು ಬಹಳ ಚೆನ್ನಾಗಿದೆ. ಈ ರೀತಿ ಹೇಳುವರು ಅಂತರ್ಜಾತಿ ವಿವಾಹ ಮಾಡಿಸೇ ಬಿಟ್ಟಿದ್ದಾರೆ. ಮೇಲ್ವರ್ಗದ ಬ್ರಾಹ್ಮಣರ ಮಧುವರಸ ಮಗಳನ್ನ ಮಾದಿಗರ ಹರಳೆಯನ ಮನೆಗೆ ಕೊಟ್ಟು ವಿವಾಹ ಮಾಡಿ ಲೋಕ ಕಲ್ಯಾಣದಲ್ಲಿ ಅಶಾಂತಿ ಬಿರುಗಾಳಿಯನ್ನು ಎಬ್ಬಿಸಿರುವನು ನಿಮ್ಮ ಬಸವಣ್ಣ. ದೊರೆ, ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಾದರೂ ಅವರ ಗುಣದಿಂದ ಶ್ರೇಷ್ಠನು ಕನಿಷ್ಠನೂ ಆಗುತ್ತಾನೆ. ಆದರೆ ಈ ರೀತಿ ಚತುರ್ವರ್ಣಗಳು ಇಡೀ ಪ್ರಪಂಚದಾದ್ಯಂತ ಇರಬೇಕಲ್ಲವೇ? ಏಕಿಲ್ಲ? ಬಸವಣ್ಣನವರೇ, ಮಹಾಪ್ರಭು, ಏನೇ ಆದರೂ ಈ ತಪ್ಪನ್ನು ನೀವು ಒಪ್ಪಿಕೊಳ್ಳಲೇಬೇಕು. ವಲಯರ ಸುಧಾರಣೆಯನ್ನು ಬಿಟ್ಟು
ಸರಿಯಾಗಿ ಕಾರ್ಯನಿರ್ವಹಿಸುವರಾಗಿ ಮಾತಾಡಿ ಕೆಳಯ್ಯ ಮಂತ್ರಿ ಮಾಡಿದ ನಿನ ಮಂತ್ರಿ ಮಾಡಿದ ಗಣಕೋರ ರಾಜ ಗೆಳೆಯಾದರೆ ಕೊಂಡು ಜಂಗಮರಿಗೆ ಕೊಂಡು ಜಂಗಮರಿಗೆ ಭಂಡಾರ ಕೊಡಿಸಿದ ಕೊಂಡು ಜಂಗಮರಿಗೆ ಭಂಡಾರ ಕೊಡಿಸಿದ ಬರದೆ ನೀನಾದಯ್ಯ ಬರದೆ ನೀನಾದಯ್ಯ ಭಂಡಾರ ಹೋಗಿ ಕೆಳೆಯಾದರೆ ದರೇ ವಾಂಛಣ್ಣನವರೇ, ನಿನ್ನ ಮಂತ್ರಿಯಾದ ಬಸವಣ್ಣ ನನಗೆ ಸರ್ವ ಸ್ವತಂತ್ರವಿದೆ ಎಂದು ತಿಳಿದು ಕೇಳಿದ ಪುಂಡು ಜಂಗಮರಿಗೆ ನಿನ್ನ ಅರಮನೆಯ ಭಂಡಾರವನ್ನು ಕೊಟ್ಟು ನಿನ್ನ ಖಜಾನೆಯನ್ನು ಖಾಲಿ ಮಾಡಿವರು ನಿನ್ನ ಬಸವಣ್ಣ. ಬಸವೇಶ, ಆದದ್ದಾಗಲಿ ಆದದ್ದಾಗಲಿ. ನಿಂತ ಹುಡುಗಾಟ ನಿನ್ನಾಟ ನಿಂತ ಹುಡುಗಾಟ. ಬಸವೇಶ, ಕಂಡವರಿಗೆ ನನ್ನರ ಮಂಡವ ಕಂಡವರಿಗೆ ಎನ್ನರ ಮನೆ ಭಾರವ ಕೊಟ್ಟು ನೀ ಪಟ್ಟು ಮಾಡಿದೆಯ ನಿಂತ ಹುಡುಗಾಟ ನಿನ್ನಾಟ ನಿಂತ ಹುಡುಗಾಟ. ಬಸವೇಶ, ಮಹಾಪ್ರಭು, ಎನ್ನರ ಮನೆಯ ಭಂಡಾರವನ್ನೆಲ್ಲ ಕಂಡವರಿಗೆ ಕೊಟ್ಟು ನನ್ನನ್ನು ಭಂಡು ಮಾಡಿ ನೀನು ಪುಂಡನಾಗುವೆಯಾ? ಈ ರೀತಿ ಮಾಡುವುದು ಮರ್ಯಾದೆಯಲ್ಲ. ನನಗೂ ನಿನಗೂ ಕೇಡಾದೀತು ಜೋಕೆ. ದೊರೆ, ನೀನು ರೀತಿಯಂ ತಿಳಿಯದೆ ಈ ರೀತಿ ಮಾತನಾಡುವುದು ಸರಿಯಲ್ಲ.
ಎಲ್ಲರೂ ಸಮದುಡಿಮೆ ಸಮಬಾಳ್ವೆ ಕಾಯಕ ತತ್ವದಿಂದ ದುಡಿಯುತ್ತಿದ್ದಾರೆ. ತಾವು ದುಡಿದುದರಲ್ಲಿ ಅನುಭವ ಮಂಟಪವನ್ನು ನಡೆಸುತ್ತಿದ್ದಾರೆ. ನೀವು ನಿಮ್ಮ ಖಜಾನೆಯನ್ನು ತೆಗೆಸಿ ನೋಡಿ, ಅದರಲ್ಲೇನಾದರೂ ಕಮ್ಮಿಯಾಗಿದ್ದರೆ ನಾವು ಭರಿಸಿಕೊಡಲು ಸಿದ್ಧರಿದ್ದೇವೆ ಮಹಾಪ್ರಭು. ಯಾರಲ್ಲಿ ಕೋಶಾಧೀಕ್ಷಣೆ ನಮ್ಮರಮನೆಯ ಭಂಡಾರದಲ್ಲಿ ಎಷ್ಟು ಬರಿದಾಗಿದೆ ಎಂಬುದನ್ನು ಲೆಕ್ಕಾಚಾರ ಮಾಡಿಕೊಂಡು ಬರುವರಾಗಿ, ಮಹಾಪ್ರಭು ಭಂಡಾರವನ್ನು ತೆಗೆದು ನೋಡಿದಾಗ ಇನ್ನೂ ಜಾಸ್ತಿ ಆಗಿದೆಯೇ ಹೊರತು ಲವಲೇಶವೂ ಕಮ್ಮಿ ಇಲ್ಲ. ಆಹಾ, ಎನ್ನರಮನೆ ಅನ್ಯಾಯವಾಗಿ ಕೋಪಿಸಿಕೊಂಡನಲ್ಲ, ಹಿಂದೆಂದಿಗಿಂತಲೂ ನನ್ನ ಅರಮನೆಯ ಭಂಡಾರದಲ್ಲಿ ಧನ ಕನಕ ಐಶ್ವರ್ಯ ಹೆಚ್ಚಿರುವುದು. ಮಹಾಪ್ರಭು, ನನ್ನ ಮೇಲೆ ಇಷ್ಟೊಂದು ಆರೋಪಗಳು ಬಂದ ಮೇಲೆ ಈ ಮಂತ್ರಿ ಪದವಿಗೆ ನಾನು ಅರ್ಹನಲ್ಲ. ಬಸವೇಶ, ಈ ರೀತಿ ಬಸವೇಶ, ನೀವು ಎಂತಹ ಕಠಿಣ ನಿರ್ಧಾರಕ್ಕೆ ಬಂದಿರಿ? ಬೇಡ, ಯೋಚಿಸಿ ನೋಡಿ. ಮಹಾಪ್ರಭು, ನನಗೆ ಮನಸ್ಸಿಗೆ ಇಷ್ಟವಿಲ್ಲದ ಕೆಲಸವನ್ನು ನಾನೆಂದಿಗೂ ಮಾಡಲಾರೆ. ಬಸವೇಶ, ಇಷ್ಟು ದಿನ ನನಗೆ ಸ್ಥಾನಮಾನ ನೀಡಿ ಗೌರವಿಸಿದ್ದಕ್ಕೆ ನಿಮಗೆ ಇದು ನಮಸ್ಕರಿಸುತ್ತೇನೆ. ನಾನೇನು ಹೊರಡುತ್ತೇನೆ. ಬಸವೇಶ, ನಿಲ್ಲು ನಿಲ್ಲು. ಮಂಚಣ್ಣನವರೇ, ಮುಂದೇನು ಗತಿ? ಇವರೇ ಗತಿ. ಇವರೇ ಗತಿ. ಮಂಚಣ್ಣನವರೇ, ಮುಂದಿನ ಕಾರ್ಯಭಾರವನ್ನು ನಿಮಗೆ ವಹಿಸುವೆನು. ಬಹು ಎಚ್ಚರಿಕೆಯಿಂದ ಕಾರ್ಯಭಾರವನ್ನು ನಡೆಸಿಕೊಂಡು ಹೋಗುವವರಾಗಿ. ಕಾದಿದೆ ನಿಮ್ಮ ದೊರೆ ಒಂದು ಭಿನ್ನ. ಏನು ಹೇಳುವರಾಗಿ ಮಂಚಣ್ಣನವರೇ? ನಿನ್ನ ಮಂತ್ರಿಯಾದ ಬಸವಣ್ಣನ ಗಡಿ ಪಾರು ಮಾಡಲೇಬೇಕು, ಮಾಡಲೇಬೇಕು. ಏಕೆ ಮಂಚಣ್ಣನವರೇ? ಪ್ರಭು, ಬಸವಣ್ಣನವರು ಈಗಾಗಲೇ ಲಕ್ಷೋಪಾದಿಯಲ್ಲಿ ಶರಣರ ಸೈನ್ಯವನ್ನು ಕಟ್ಟಿರುವರು. ಮುಂದೆ ಹೆಚ್ಚಿನ ಸೈನ್ಯವನ್ನು ಕಟ್ಟಿ ನಿಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು. ಆಗ ನಿಮ್ಮ ರಾಜಕೋಶ, ಈ ಸಿಂಹಾಸನ ಅವರ ಕೈವಶವಾಗಬಹುದು. ಮತ್ತು ಈ ಪೂಜಾ ಪದ್ಧತಿ ಅಂತರ್ಜಾತಿ ವಿವಾಹ ಬದಲಾಗಬೇಕಾದರೆ ಈತನನ್ನು ನಾಡಿನಿಂದ ಗಡಿ ಪಾರು ಮಾಡಲೇಬೇಕು, ಮಾಡಲೇಬೇಕು. ಹಾಗೆ ಆಗಲಿ ಮಂಚಣ್ಣನವರೇ. ಚಾರಣೆ ನಾಳೆ ಸಂಜೆಯ ವೇಳೆಗೆ ಬಸವಣ್ಣನವರು ಈ ಪಟ್ಟಣವನ್ನು ಬಿಟ್ಟು ಹೋಗಬೇಕೆಂದು ರಾಜಾಜ್ಞೆ ಡಂಗೂರ ಹೊಡೆಸುವುದಾಗಿ. ಈಶ್ವರರಿಗೆ ನಮಸ್ಕರಿಸುತ್ತೇನೆ. ನಮಸ್ಕಾರವಾಗಲಿ ಸಿದ್ದರಾಮಣ್ಣ. ಏನು ಸಮಾಚಾರ? ನೀವು ಅಂತರ್ಜಾತಿ ವಿವಾಹ ಮಾಡಿಸಿದ ಕಾರಣ ರಾಜ್ಯದಲ್ಲಿ ಅಶಾಂತಿ ಉಂಟಾಗಿರುವುದು, ಅದು ಮುಂದುವರಿಯಬಾರದೆಂದು ಈ ಸಂಜೆ ವೇಳೆಗೆ ನಿಮ್ಮನ್ನು ರಾಜ್ಯದಿಂದ ಹೊರಹೋಗುವಂತೆ ರಾಜಾಜ್ಞೆ ಹೊರಡಿಸಲಾಗಿದೆ. ಇದು ಎಂತಹ ಅನ್ಯಾಯ! ಆಹಾ, ವಿಧಿ ಎಂತ ವಿಲಾಸವಾಯಿತು. ಬರುತ್ತಾ ಇದು ವಿಕೋಪಕ್ಕೆ ಬಂದಿತಲ್ಲ. ಭುವಿಯಾದರೂ ಬೇಗಿ ಹೆಚ್ಚುತ್ತಾ ಬಂತು. ಈ ಸೃಷ್ಟಿ ಬಾಳುವುದಿಲ್ಲ. ಬರುತ್ತಾ ಇನ್ನೇನಿದ್ದರೂ ಬಿಕ್ಕರವಾಗುತ್ತದೆ. ಹಾಗೂ ಇನ್ನೇನಿದ್ದರೂ ಕೇಡೆ ಹೊರತು ನಮಗೆ ಮೇಲಾಗದು. ಈಶ್ವರನ ಆಜ್ಞೆಯಂತೆ 36 ವರ್ಷಗಳೇನೋ ಸಂದು ಹೋದವು. ಇನ್ನಾದರೂ ಕಪ್ಪಡಿ ಸಂಗಮನಾಥನಲ್ಲಿ ಹೋಗಿ ಲೀನವಾಗುತ್ತೇನೆ. ಇನ್ನೇನು 2 ಮಾತು, ನಾನು ಈಗಲೇ ಹೊರಡುತ್ತೇನೆ. ಸಿದ್ದರಾಮಣ್ಣನವರೇ, ಮರೆತಿದ್ದೆ. ನಂಬಿದ ಸತಿಯನ್ನು ಬಿಟ್ಟು ಹೋಗುವುದು ಎಷ್ಟು ನ್ಯಾಯ? ಈಗಲೇ ಹೋಗಿ ನೀಲಾಲೋಚನೆಯರಿಗೆ ಬಸವಣ್ಣನವರ ಅವಧಿ ಮುಗಿದು ಕಪ್ಪಡಿ ಸಂಗಮೇಶ್ವರನಲ್ಲಿಗೆ ಹೋದರು ಎಂದು ಜಾಗ್ರತೆಯಾಗಿ ತಿಳಿಸು. ಅನುಭವ ಮಂಟಪ, ಶರಣರ ಸಾಹಿತ್ಯ ಇವನ್ನೆಲ್ಲವನ್ನು ಚನ್ನಬಸವಣ್ಣ, ಮಡಿವಾಳಿ ಮಾಚಿದೇವ ನೀವೆಲ್ಲರೂ ಸೇರಿ ಅದನ್ನು ನಿರ್ವಹಿಸಿಕೊಂಡು ಹೋಗಿ. ಆಗಲೇ ಅಣ್ಣ. ಅಮ್ಮನವರಿಗೆ ನಮಸ್ಕರಿಸುತ್ತೇನೆ. ಸಿದ್ದರಾಮಣ್ಣನವರೇ, ನಿಮಗೂ ಸಹ ನಮ್ಮ ನಮಸ್ಕಾರಗಳು. ಬಂದ ವಿಚಾರವೇನು? ಅಮ್ಮ, ನಿಮ್ಮ ಬಸವೇಶ್ವರರು ಸೃಷ್ಟಿಯಲ್ಲಾಗುವ ಕೆಟ್ಟ ಆಡಳಿತವನ್ನು ನೋಡಿ ಸೃಷ್ಟಿ ಬಾಳಲಾರದೆಂದು ತೀರ್ಮಾನಿಸಿ ಕೈಲಾಸ ಸೇರಲು ಕಪ್ಪಡಿ ಸಂಗಮೇಶ್ವರ ದೇವಾಲಯದ ಬಳಿಗೆ ಹೊರಟಿದ್ದಾರೆ. ನಿಮ್ಮನ್ನು ಬರಮಾಡಿಕೊಂಡು ಬಾರೆಂದು ನನ್ನನ್ನು ಕಳಿಸಿದ್ದಾರೆ. ತಾವು ದಯಮಾಡಿಸಬೇಕು. ಏನು ಏನು ಬಸವೇಶ್ವರರು ಈ ಸೃಷ್ಟಿಯ ದುಷ್ಟವನ್ನು ನೋಡಲಾಗದೆ ಕೈಲಾಸದ ಕಡೆಗೆ ಹೊರಟಿರುವರೇ?
ಅಯ್ಯೋ, ಪತಿಯ ಆಜ್ಞೆಯನ್ನು ಪಾಲಿಸುವ ಪತ್ನಿಯು ಪತಿಗಿಂತಲೂ ಹೆಚ್ಚೆಂದು ತಿಳಿದಿರುವಾಗ ಪತ್ನಿಯು ಪತಿಗಿಂತ ಹೆಚ್ಚಲ್ಲವೇ? ನಾನು ಪತಿ ಆಜ್ಞೆಯನ್ನು ಪಾಲಿಸಲಿಲ್ಲವೇ? ಏನಿದು ಸದಾಶಿವನನ್ನು ಭಜಿಸಲಿಲ್ಲವೇ? ಹೇ ಶಂಕರ, ಈ ಕಿಂಕರಳನ್ನು ನಿನ್ನಡೆಗೆ ಸೇರಿಸಿಕೋ, ನಿನ್ನಡೆಗೆ ಸೇರಿಸಿಕೋ. ಓಹೋ, ನೀಲಾಲೋಚನೆಯವರು ತಮ್ಮ ಇಷ್ಟಲಿಂಗದಲ್ಲಿ ಐಕ್ಯವಾಗಿ ಕೈಲಾಸ ಸೇರಿದರು. ಎಲ್ಲರೂ ಚಪ್ಪಾಳೆಯನ್ನಿಟ್ಟು ಶಿವಸ್ತೋತ್ರ ಮಾಡಿ. ಹರ ನಮಃ ಪಾರ್ವತೀಪದೇ, ಹರ ಹರ ಪಾರ್ವತೀಪದೇ, ಜಯ ಜಯ ನಮಃ ಪಾರ್ವತೀಪದೇ. ಶರಣಾರ್ಥಿ ಸಿದ್ದರಾಮಣ್ಣವರೇ, ಲೀಲಾಲೋಚನೆಯರು ಬಂದರು. ಅಣ್ಣ, ನೀವು ಹೇಳಿದ ಹಾಗೆ ನೀಲಾಲೋಚನೆ ಅವರಿಗೆ ಹೇಳಲು ಅವರು ಶಿವ ಶಿವ ಎಂದು ಕೈಲಾಸಕ್ಕೆ ಹೊರಟೇ ಹೋದರು ಆ ಮಹಾತಾಯಿ. ಓಹೋ, ಬಹಳ ಸಂತೋಷವಾಯಿತು. ನಾನು ಈ ಸಂಗಮ ಲಿಂಗದಲ್ಲಿ ಬೆರೆತು ಹೋಗುತ್ತೇನೆ. ನಿಮ್ಮ ಬುದ್ಧಿ ನಿಮ್ಮಲ್ಲಿರಲಿ. ಬಾಬಾ ಬಾ ಶಂಕರ ಮೊರೆ ಕೇಳದೇನು ದೇವಾ, ಬಾಬಾ ಬಾ ಶಂಕರ. ಕರುಣಾ ರಮಣ ಕರುಣಾ ವರಣ, ರಮಣ ಕರುಣಾ ವರಣ, ಕರುಣಾ ರಮಣ ಕರುಣಾ ವರಣ, ನಂಬಿದನಿಲ್ಲಯ ಪಾವನ ಚರಣ, ನಂಬಿದನಿಲ್ಲಯ ಪಾವನ ಚರಣ. ಬಾ ಬಾ ಶಂಕರ ಮೊರೆ ಕೇಳದೇನು ದೇವಾ, ಬಾ ಬಾ ಶಂಕರ. ಕೃಪಾ ಸಾಗರನೆ ಬಾ ಮುದದ ನೀಡುವ, ಕೃಪಾ ಸಾಗರನೆ ಬಾ ಮುದವನೇ ನೀಡುವ, ಪಾರ್ವತಿ ರಮಣನ ಪದಕೆರಗುವೆ ಶ್ರೀ ಪಾರ್ವತಿ ರಮಣನ್. ಬಾ ಬಾ ಶಂಕರ ಮೊರೆ ಕೇಳದೇನು ದೇವಾ, ಬಾ ಬಾ ಶಂಕರ. ಹರ 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 ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ. ಹರ ಹರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಬಾ ಶಂಕರ ಹೊರೆ ಕೇಳದೇನು ದೇವಾ, ಬಾ ಶಂಕರ. ನಾನು ಸತ್ಯವಂತ ಶರಣನಾಗಿದ್ದು ನಿನಗೆ ನಿತ್ಯವೂ ಪೂಜೆ ಮಾಡುತ್ತಿದ್ದರೆ ನಿನ್ನ ಲಿಂಗದಲ್ಲಿ ನನ್ನನ್ನು ಕಳೆದುಕೋ ಸಂಗಮೇಶ. ಜಯ ಜಯ ನಮಃ ಪಾರ್ವತಾಪದೇ, ಜಯ ಜಯ ನಮಃ ಪಾರ್ವತಾಪದೇ, ಶಿವ ನಮಃ ಪಾರ್ವತಾಪದೇ. ಯಾವ್ದಾರು ಬರ್ಬೇಡ. ಬಸವೇಶ್ವರರು ಕಪ್ಪಡಿ ಸಂಗಮೇಶ್ವರನಲ್ಲಿ ಐಕ್ಯವಾಗಿ ಕೈಲಾಸ ಸೇರಿದರು. ಎಲ್ಲ ಚಪ್ಪಳೆಯನ್ನಿಟ್ಟು ದರ್ಬಾರ್ ಏನ್ ಬೇಡ ಬಿಡ, ಹೇಳು ಕೂತ್ಕೋದ್ರ ಮೇಲೆ ಏನು ಬೇಡ, ಸುಮ್ಮನೆ ಹೇಳ ಬೇಡ.
ಮಹಾರಾಜರಿಗೆ ಸಿದ್ದರಾಮಣ್ಣನ ನಮಸ್ಕಾರಗಳು. ಸಿದ್ದರಾಮಣ್ಣನವರೇ, ಸಮಾಚಾರವೇನು? ಮಹಾಪ್ರಭು, ನಿಮ್ಮ ಮಂತ್ರಿಯಾದ ಬಸವೇಶ್ವರರು ಕೈಲಾಸವಾಸಿಯಾದರು. ಆಹಾ, ಎನ್ನ ಬಸವೇಶ್ವರ ಮಂತ್ರಿಗಳು ಸ್ವರ್ಗಸ್ಥರಾದರೆ ಅಯ್ಯೋ ವಿಧಿಯೇ. ಕರಣವ ತೊರೆದೆಯ ಬಸವ, ಹರಣವ ನೀಗಿದೆಯ ಬಸವ. ಬಸವನ ಹೆಸರನು ವಸುದೆಯಲಿ ಎಂದು ಮರೆಯಲಿ ಬಸವ. ಆಹಾ, ಎನ್ನ ಅಷ್ಟಮಂತ್ರಿಗಳಲ್ಲಿ ಶ್ರೇಷ್ಠರಾದ ಬಲದೇವ ಮಂತ್ರಿಗಳು ಬಸವೇಶ್ವರರು ಸ್ವರ್ಗಸ್ಥರಾದರೆ ಅಷ್ಟಮೂರ್ತಿಗಳೇ ಆತನ ಗುಣಾತಿಶಯವನ್ನು ಎಂತು ಮರೆಯಲಿ. ಅಯ್ಯೋ ಮಂಚಣ್ಣನವರೇ, ನಾನು ವಿಶ್ರಾಂತಿಗೆ ಹೋಗುತ್ತೇನೆ. ಕಾರ್ಯಗಳನ್ನು ಬಹು ಎಚ್ಚರಿಕೆಯಿಂದ ನೋಡಿಕೊಳ್ಳುವರಾಗಿ. ಅಪ್ಪಣೆ ಪ್ರಭು. ಯಾರಲ್ಲಿ? ಸೈನಿಕರೇ, ಮಧುವರಸ ಅರಳ ಮತ್ತು ಅವನ ಮಕ್ಕಳನ್ನು ಎಳೆದು ತನ್ನಿ. ಮಹಾಮಂತ್ರಿಗಳಿಗೆ ನಮಸ್ಕಾರ. ನಮ್ಮನ್ನು ಕರೆಸಿದ ಕಾರಣವೇನು ಮಂಚಣ್ಣನವರೇ? ನಿಮ್ಮನ್ನು ದಿಗ್ಬಲಿ ಹೊಡೆಯುವುದಕ್ಕೋ? ಏತಕ್ಕಾಗಿ ಮಹಾಮಂತ್ರಿಗಳೇ? ಏತಕ್ಕೆ? ನಾವೇನು ತಪ್ಪು ಮಾಡಿದ್ದೇವೆ? ಜಾತಿಹೀನ ಭ್ರಷ್ಟ ಬ್ರಾಹ್ಮಣರ ಕುಲದಲ್ಲಿ ಒಲೆಗಿಂತ ಕಡೆಯಾಗಿ ಮಾದಿಗರ ಮಗನಿಗೆ ಮಗಳನ್ನು ಕೊಟ್ಟಿರುವ ತಪ್ಪಲ್ಲವೇನೋ? ಮಂತ್ರಿಗಳೇ, ಎನ್ನಿಷ್ಟದಂತೆ ನಮ್ಮ ಮಗಳನ್ನೇ ಕೊಟ್ಟೆವೆ ಹೊರತು ಮತ್ತಿನ್ಯಾರ ಮಗಳನ್ನು ಕೊಡಲಿಲ್ಲವೇ ಇಲ್ಲ. ಹೊಚ್ಚು ಬಾಯಿ ಮೂರ್ಖ, ನಿಮ್ಮ ಕೀಲು ಕಾಲುಗಳನ್ನು ಜಾಲ ಆಡಿಸುವೆನು. ಏನೋ ಹರಳ ಮೇಲ್ವರ್ಗದ ಬ್ರಾಹ್ಮಣರ ಜಾತಿಯನ್ನು ಕೆಡಿಸಿರುವುದು ತಪ್ಪಲ್ಲವೇನೋ? ರಾಜಭಟರೇ, ಇಲ್ಲ ಬಿಡು. ರಾಜಭಟರೇ, ಇವರ ಕಣ್ಣು ಕಾಲುಗಳನ್ನು ಕೀಳಿಸಿ ಆನೆ ಕಾಲಿಗೆ ಕಟ್ಟಿಸಿ ಎಳೆಸಿರಿ. ಏನಿದು ಕರ್ಕಶನಾದ? ಏನಿದು ಶಬ್ದ? ಯಾರು ನೀನು? ಮಹಾರಾಜನಿಗೆ ಜಯವಾಗಲಿ. ಯಾರು ನೀನು? ಕಪಟ ವೇಷದಲ್ಲಿ ಬರುವಂತಿದೆ. ನಾನು ಯಾರಾಗಲಿ? ಈಗ ನಿನ್ನ ಮಾಡು ನೋಡು. ಹಲೋ ಇದೆಯೇ? ತೀರ ಬೆಳಗುವ ಬಾರ ಕರ್ಪೂರಾರತಿ ವೈಯಾರತಿ. ತೀರ ಬೆಳಗುವ ಬಾರ ಕರ್ಪೂರಾರತಿ ವೈಯಾರತಿ. ಸಾರು ಸಲವಿದು ಸಾರ ಸಾಲೆಯ, ಸಾರು ಸಲವಿದು ಸಾರ ಸಾಲೆಯ ಶ್ರೀರ ಸಿದ್ದೇಶ್ವರನಿಗೆ. ಅಷ್ಟಕಂಬಗಳಷ್ಟ ವರ್ಣಗಳಷ್ಟ ಮೂರ್ತಿಗಳಿಂದಲೇ ಅಷ್ಟವರ್ಣಗಳಷ್ಟ ಮೂರ್ತಿಗಳಿಂದಲೇ ಶ್ರೇಷ್ಠವೆನಿಸಿದ ಹೃದಯ ಪಂಕಜ, ಶ್ರೇಷ್ಠವೆನಿಸಿದ ಹೃದಯ ಪಂಕಜ ಪಾಲಲೋಚನ ರೂಪಗೆ. ತೀರ ಬೆಳಗುವ ಬಾರ ಕರ್ಪೂರಾರತಿ ವೈಯಾರತಿ. ಸಾರು ಸಲವಿದು ಸಾರ ಸಾಲೆಯ, ಸಾರು ಸಲವಿದು ಸಾರ ಸಾಲೆಯ ಶ್ರೀರ ಸಿದ್ದೇಶ್ವರನಿಗೆ. ತಾಯಿಗಳಾದರೂ ಬಹು ಮಂದಿ ಕಳೆದು ಹೋದರು. ತಂದೆ ತಾಯಿ
ಪಂಕಜ ಶ್ರೇಷ್ಠವೆನಿಸಿದ ಹೃದಯ ಪಂಕಜ ಪಾಲಲೋಚನ ದೇವಿಗೆ ತೀರ ಬೆಳಗುವ ಪಾದ ಕರ್ಪೂರಾರತಿ ಮೈಯಾರತಿ ಸಾರು ಸಲವಿದು ಸಾರ ಶಾಲೆಯ ಸಾರು ಸಲವಿದು ಸಾರ ಶಾಲೆಯ ಶ್ರೀ ಸಿದ್ದೇಶ್ವರನಿಗೆ ಶ್ರೀ ಸಿದ್ದೇಶ್ವರ ಉಪಾಪೋಷಿತ ನಾಟಕ ಮಂಡಲಿಕ್ಕೆ ಶ್ರೀ ಆಂಜನೇಯ ಸ್ವಾಮಿಗೆ ಶ್ರೀ ಭಕ್ತ ಮಂಡಲಿಕ್ಕೆ ಬೆಮ್ನಳ್ಳಿ ಗ್ರಾಮಕ್ಕೆ ಕರ್ನಾಟಕ ಮಾತೆ ಶ್ರೀ ಶಿವಕುಮಾರ ಸ್ವಾಮೀಜಿಗೆ ಶ್ರೀ ಜೈ ಬಸವೇಶ್ವರಕ್ಕೆ